ಕಾರವಾರದಲ್ಲಿ ಡಿಸೆಂಬರ್ 6ರಂದು ಅಂಬೇಡ್ಕರ್ ಪರಿವರ್ತನಾ ದಿನಾಚರಣೆ. ಭೂಮಿ ಹಕ್ಕು ಸಂವಿಧಾನಬದ್ಧ ಹಕ್ಕು ಪ್ರತಿಪಾದನೆ. ರವೀಂದ್ರ ನಾಯ್ಕ್. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಡಿಸೆಂಬರ್ 6ರಂದು ಕಾರವಾರದಲ್ಲಿ ಜರುಗಲಿರುವ ಅರಣ್ಯವಾಸಿಗಳ ಬೃಹತ್ ರ್ಯಾಲಿಯನ್ನ ಸಂಘಟಿಸುವ ಮೂಲಕ ಭೂಮಿ ಹಕ್ಕು ಸಂವಿಧಾನಬದ್ಧ ಹಕ್ಕು ಎಂದು ಪ್ರತಿಪಾದಿಸುತ್ತಾ ಅಂದು ಅಂಬೇಡ್ಕರ್ ಪರಿವರ್ತನಾ ದಿನಾಚರಣೆ ಆಚರಿಸಲಾಗುವುದು ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಇಂದು ಭಟ್ಕಳದ ಕೋಲಾ ಪ್ಯಾರಡೈಸ್ ಸಭಾಂಗಣದಲ್ಲಿ ಕಿಕ್ಕಿರಿದು ಸೇರಿದ ಅರಣ್ಯವಾಸಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಮೇರಣಂತಿ ಅವರು ಹೇಳಿದರು. ಅರಣ್ಯವಾಸಿಗಳಲ್ಲಿ ಕಾನೂನು ಅರಿವು ಹೆಚ್ಚಿಸುವ ಉದ್ದೇಶದಿಂದ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾದ ಅರಣ್ಯವಾಸಿಗಳ ಕಾನೂನು ಜಾಗೃತಾ ಜಾಥಾದ ಅಂಗವಾಗಿ ಕಾರವಾರದಲ್ಲಿ ಜರುಗುವ ಬೃಹತ್ ಸಮಾವೇಶವನ್ನ ಪ್ರತಿಪಾದನೆಯಾಗಿ ಸಂವಿಧಾನಬದ್ಧ ಭೂಮಿ ಹಕ್ಕು ಸಂದೇಶ ಪ್ರತಿಪಾದನೆಗೆ ಅಂಬೇಡ್ಕರ್ ಪರಿವರ್ತನಾ ದಿನಾಚರಣೆಯಲ್ಲಿ ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕಾನೂನು ಜಾಗೃತಾ ಜಾಥಾದ ಅಂಗವಾಗಿ ಜಿಲ್ಲಾದ್ಯಂತ 132 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾನೂನು ಜಾಗೃತಾ ಕಾರ್ಯಕ್ರಮವನ್ನ ಸಂಘಟಿಸಲು ಹೋರಾಟಗಾರರ ವೇದಿಕೆಯು ತೀರ್ಮಾನಿಸಿದೆ ಎಂದು ಹೇಳಿದರು. ಸಂವಿಧಾನವನ್ನು ನೀಡಿದಂತ ಬಿ.ಆರ್. ಅಂಬೇಡ್ಕರ್ ಅವರ ಪರಿವರ್ತನಾ ದಿನ ಆಗಿರುವುದರಿಂದ ಮತ್ತು 8ನೇ ತಾರೀಕಿಗೆ ಚಳಿಗಾಲದ ಅಧಿವೇಶನ ಬೆಳಗಾವದಲ್ಲಿ ಆಗ್ತಾ ಇರುವುದರಿಂದ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಸ್ಪಷ್ಟವಾದ ತೀರ್ಮಾನವನ್ನು ಪ್ರಕಟಿಸಬೇಕಂತ ಹೇಳಿ ನಾವು 6ನೇ ತಾರೀಕಿಗೆ ಮಾಡ್ತಾ ಇದ್ದೇವೆ. ಆ ದಿನ 3ನೇ ತಾರೀಕಿಗೆ ಪ್ರಾರಂಭ ಭಟ್ಕಳದಲ್ಲಾಗುವಂತ ಸಂದರ್ಭದಲ್ಲಾಗಲಿ 6ನೇ ತಾರೀಕಿಗೆ ಕೊನೆಯ ದಿನ ಕಾರವಾರದಲ್ಲಿ 10 ಗಂಟೆ ನಡೆಯುವಂತ ಮಾಲಾದೇವಿ ಕ್ರೀಡಾಂಗಣ ನಡೆಯುವಂತ ಈ ಅರಣ್ಯವಾಸಿ ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತೆ ಸಂವಿಧಾನವನ್ನು ನೀಡಿದಂತ ನಾವು ಹಕ್ಕು, ಇದು ಸಂವಿಧಾನಬದ್ಧ ಹಕ್ಕು, ಭೂಮಿ ಹಕ್ಕು ಸಾಧನೆ ಮಾಡಿದಂತ ಮಾನ್ಯ ಶ್ರೀ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಪರಿವರ್ತನಾ ದಿನವಾಗಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯಿಂದ ಮನೆಗೊಬ್ಬರಂತೆ ಅರಣ್ಯ ಅಧಿಕಾರಿಗಳು ಬರಬೇಕು. ಮನೆಗೊಬ್ಬರಂತೆ ಇದು ಮೊದಲನೇ ಆದೇಶ. ಎರಡನೇದು ಏನು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಆದೇಶ ಮಾಡಿ ನೋಟಿಸ್ಗಳ ಕೊಡ್ತಾ ಇದ್ದಾರಲ್ಲ, ಈ ಅರಣ್ಯ ಹಕ್ಕು ಕಾಯ್ದೆ ವಿಚಾರಣೆ ಮುಗುವವರಿಗೂ ಯಾರನ್ನು ಒಕ್ಕಲೆಬ್ಬಿಸಬಾರದು, ನೋಟಿಸ್ ಅನ್ನು ಕೊಡಬಾರದು ಅನ್ನೋದನ್ನು ಪ್ರಸ್ತಾಪ ಮಾಡ್ತಿದ್ದೇವೆ. ಇನ್ನಿತರ 6 ದಾಖಲೆಗಳನ್ನು ಇಟ್ಟುಕೊಂಡು ಬೇಡಿಕೆಯನ್ನಿಟ್ಟು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇನೆ. 6ನೇ ತಾರೀಕಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಕಾರವಾರಕ್ಕೆ ಬಂದು ನಮ್ಮ ಆಹ್ವಾನ ಪಡ್ಕೊಳ್ಬೇಕು. 8ರಿಂದ ಚಾಲುವಂತ ಬೆಳಗಾವಿ ಅಧಿವೇಶನದಲ್ಲಿ ನೀವು ಸರ್ಕಾರದ ನಿಲುವನ್ನ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಜಿಲ್ಲೆಯ ಪ್ರತಿಯೊಬ್ಬ ಶಾಸಕರು ಸಹಿತ ಬಹಳ ಮುಖ್ಯವಾದ ಅಂಶ ಹೇಳ್ತಾರೆ. ಜಿಲ್ಲೆಯ ಈ ಅರಣ್ಯವಾಸಿಗಳು ಗಂಡಾಂತರ ಹಂತದಲ್ಲಿದ್ದಾರೆ. ಜಿಲ್ಲೆಯ ಪಕ್ಷಾತೀತವಾಗಿರುವಂತಹ ಶಾಸಕರು ಬೆಳಗಾವಿ ಚಳಿಗಾಲ ಅಧಿವೇಶನ ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಬೇಕು ಎಂಬ ಕೂಗನ್ನು 6ನೇ ತಾರೀಕಿಗೆ ನಾವು ಮಾಡ್ತಾ ಇದ್ದೇವೆ. ಡಿಸೆಂಬರ್ 3ರಂದು ಜಾಥಾ ಭಟ್ಕಳದಲ್ಲಿ ಚಾಲನೆ. ಅರಣ್ಯ ಹಕ್ಕು ಕಾಯ್ದೆ ಜಾಗೃತಾ ಜಾಥಾವು ಡಿಸೆಂಬರ್ 3ರಂದು ಚಾಲನೆ ನೀಡಲಾಗುವುದು ಎಂದು ಅವರು ಹೇಳುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಕಾನೂನು ಜಾಗೃತಾ ಜಾಥಾದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ರವೀಂದ್ರ ನಾಯ್ಕ್ ಅವರು ಕರೆ ನೀಡಿದರು. 5 ಲಕ್ಷ ಕರಪತ್ರ. ಅರಣ್ಯ ಹಕ್ಕು ಕಾಯ್ದೆ ಜಾಗೃತಾ ಜಾಥಾದಲ್ಲಿ ರಾಜ್ಯದ 16 ಜಿಲ್ಲೆಗಳಲ್ಲಿ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಿಸಿ 5 ಲಕ್ಷ ಕರಪತ್ರವನ್ನು ಅರಣ್ಯವಾಸಿಗಳಿಗೆ ರಾಜ್ಯಾದ್ಯಂತ ವಿತರಿಸಲಾಗುವುದು ಎಂದು ಅವರು ಹೇಳಿದರು. ದಾಖಲೆಗಳ ಸಂಗ್ರಹ, ಮಂಜೂರಿ ಪುನರ್ ಪರಿಶೀಲನಾ, ಕಾನೂನು ಅಂಶಗಳು ಮತ್ತು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ, ಅರಣ್ಯವಾಸಿಗಳಿಗೆ ದೌರ್ಜನ್ಯದ ಕುರಿತು ಕಾನೂನಾತ್ಮಕ ಅಂಶಗಳನ್ನು ಒಳಗೊಂಡ ವಿವಿಧ ಅಂಶಗಳನ್ನು ಕರಪತ್ರ ಹೊಂದಿರುತ್ತದೆ ಎಂದು ರಾಜ್ಯಾಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಆಶ್ರಯದಲ್ಲಿ ಡಿಸೆಂಬರ್ 3ರಿಂದ 6ರವರೆಗೆ ಅರಣ್ಯ ಹಕ್ಕು ಕಾಯ್ದೆಯ ಜಾಗೃತ ಜಾಥಾವನ್ನು ಸಂಘಟಿಸಲಾಗಿದೆ. ಸದರಿ ಜಾಥಾವು ಡಿಸೆಂಬರ್ 3ರಂದು ಭಟ್ಕಳದಲ್ಲಿ ಉದ್ಘಾಟನೆಗೊಳ್ಳಲಿದೆ. ತದನಂತರ ಜಿಲ್ಲೆಯ 138 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದು ಜಾಥಾಗಳು, ಕಾನೂನು ಜಾಗೃತ ಜಾಥಾಗಳು ಸಂಘಟಿಸಲ್ಪಟ್ಟಿದೆ. ಈ ಜಾಥಾದ ಮೂಲಭೂತ ಉದ್ದೇಶ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತವನ್ನು ತಿಳುವಳಿಕೆಯನ್ನು ಕೊಡುವ ಮೂಲಕ ಅವರಿಗೆ ಯಾವುದೇ ರೀತಿಯ ಕಾನೂನಿನಿಂದ ತೊಂದರೆ ಆದ ರೀತಿಯಲ್ಲಿ ಜಾಗೃತಿ ಮೂಡುವ ಉದ್ದೇಶಗಳು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೊನೆಯ ದಿನ 6ನೇ ತಾರೀಕು ಡಿಸೆಂಬರ್ ಶನಿವಾರದಂದು ಕಾರವಾರದಲ್ಲಿ ಅರಣ್ಯವಾಸಿಗಳ ಬೃಹತ್ ಜಾಗೃತ ಒಂದು ರ್ಯಾಲಿಯನ್ನು ಸಂಘಟಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ.
ಡಿಸೆಂಬರ್ 6 ಸಂವಿಧಾನಬದ್ಧವಾದಂಥ ಭೂಮಿ ಹಕ್ಕು ಅಂದರೆ ಸಂವಿಧಾನಬದ್ಧವಾದ ಹಕ್ಕು ಎಂದು ಸಂದೇಶವನ್ನು, ತತ್ವವನ್ನು, ಸಿದ್ಧಾಂತವನ್ನು ಸಾಧಿಸಿದಂಥ ಮಾನ್ಯ BR ಅಂಬೇಡ್ಕರ್ ಅವರ ಈ ಒಂದು ದಿನದಂದು ಡಿಸೆಂಬರ್ 6ರಂದು ಅಂಬೇಡ್ಕರ್ ಪರಿವರ್ತನಾ ದಿನಾಚರಣೆ ಅಂಗವಾಗಿ ಅರಣ್ಯವಾಸಿಗಳು, ಬೃಹತ್ ಅರಣ್ಯವಾಸಿಗಳ ಸಮಾವೇಶವನ್ನು ಕಾರವಾರದಲ್ಲಿ ಡಿಸೆಂಬರ್ 6ರಂದು ಸಂಘಟಿಸುವ ಮೂಲಕ ಭೂಮಿ ಹಕ್ಕು, ಅರಣ್ಯವಾಸಿಗಳ ಹಕ್ಕು ಅನ್ನುವುದನ್ನು ಮತ್ತು ಭೂಮಿ ಹಕ್ಕು ಸಂವಿಧಾನಬದ್ಧವಾದ ಹಕ್ಕು ಎನ್ನುವುದನ್ನು ಸಾರುವ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರ ಪರಿವರ್ತನಾ ದಿನಾಚರಣೆಯನ್ನು ಕಾರವಾರದಲ್ಲಿ ಅದ್ದೂರಿಯಾಗಿ ಬೃಹತ್ ಪ್ರಮಾಣದ ರಾಜ್ಯ ಮಟ್ಟದ ಕಾರ್ಯಕ್ರಮ ಸಂಘಟಿಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಭೆಯಲ್ಲಿ ಜಿಲ್ಲಾ ಸಂಚಾಲಕರಾದ ದೇವರಾಜ್ ಗೊಂಡ ಸ್ವಾಗತಿಸಿದರು. ಇನ್ನೋರ್ವ ಜಿಲ್ಲಾ ಸಂಚಾಲಕ ಪಾಂಡುರಂಗ ನಾಯ್ಕ ಬೆಳಕೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭೆಯಲ್ಲಿ ಚಂದ್ರ ನಾಯ್ಕ ಬೆಳಕೆ, ಚಂದ್ರ ಬೆಳಕೆ, ವೆಂಕಟೇಶ್ ನಾಯ್ಕ್, ಶಿವ ಮರಾಠಿ, ಕುಪ್ಪಯ್ಯ ಭಂಡಾರಿ, ಗಣೇಶ್ ಕಲ್ಯಾಣಿ, ಶಂಕರ್ ನಾಯ್ಕ್, ದೇವಿ ಚಂದ್ರಗೊಂಡ, ಸಾದ್ಯ ಹೆಬ್ಬಡೆ, ಶ್ರೀಧರ ಮಣಕುಳಿ, ಗುಂಡು ಆಚಾರಿ, ಗಿರಿಜಾ ಮೊಗೇರ್, ದೇವಕಿ ಮೊಗೇರ್, ವಿಮಲಾ ಮೊಗೇರ್, ಖೈರುನ್ನಿಸಾ, ಅಲಿಮಾ ಮುಂತಾದವರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡುವುದು ಒಂದು ಅನ್ಮಿಸೇಬಲ್ ಅನುಭವವಾಗಿದೆ. ಏಕೆಂದರೆ ಇದು ಶಾಂತವಾದ ಪರಿಸರ ಮತ್ತು ಅದ್ಭುತ ಪ್ರಾಕೃತಿಕ ದೃಶ್ಯಗಳನ್ನ ನಿಮ್ಮ ಕಣ್ಣಿಗೆ ಎಡ ಬಲಗಳಲ್ಲಿ ಒದಗಿಸುತ್ತೆ ಹಾಗೂ ಮನಸ್ಸಿಗೆ ಮುದ ನೀಡುತ್ತೆ. ಹೊನ್ನಾವರವು ಇತ್ತೀಚಿನ ದಿನಗಳಲ್ಲಿ ಬೋಟಿಂಗ್ ಮಾಡೋದಕ್ಕೆ ಜನಪ್ರಿಯ ತಾಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದಲೂ ಹಾಗೂ ವಿದೇಶಗಳಿಂದಲೂ ಕೂಡ ಶರಾವತಿ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಅತ್ಯಮೂಲ್ಯ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ನಿಮ್ಮ ವೀಕೆಂಡ್ಗಳನ್ನ ಅದ್ಭುತ ಕ್ಷಣಗಳೊಂದಿಗೆ ಖುಷಿಯಿಂದ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಆನಂದ ಪಡುವಂತೆ ಮಾಡಬಹುದು. ಅದು ಹೇಗೆ ಗೊತ್ತಾ? ಹೊನ್ನಾವರ ತಾಲೂಕಿನಲ್ಲಿ ಸತತ 4 ವರ್ಷಗಳಿಂದ ಸೇವೆಯಲ್ಲಿ ಮುನ್ನಡೆಯುತ್ತಿರುವ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಮೂಲಕ ನಿಮಗಾಗಿ ಇವರು ತಂದಿದ್ದಾರೆ ಎಲ್ಲರಿಗೂ ರಿಯಾಯಿತಿ ದರ. ಒಂದು ಬೋಟ್ನಲ್ಲಿ 1 ಗಂಟೆಯ ವಿಹಾರಕ್ಕೆ ಕೇವಲ 1,000 ರೂಪಾಯಿ. ಅದೇ 1.5 ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದ್ರೆ ನಿಮಗೆ ಕೇವಲ 1,200 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇದು ನಿಮಗೆ ರಿಯಾಯಿತಿ ದರದಲ್ಲಿ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಹೊನ್ನಾವರದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್. ಒಂದು ಬೋಟ್ನಲ್ಲಿ ಒಂದೇ ಬಾರಿ 10 ಸದಸ್ಯರು ಪ್ರಯಾಣಿಸಬಹುದಾದ ಸಾಮರ್ಥ್ಯ ಹೊಂದಿದೆ ಈ ಬೋಟ್. ಬುಕಿಂಗ್ ಮಾಡಿಕೊಳ್ಳೋದಕ್ಕೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಮಾಡಬೇಕಾಗಿರೋದು 9635752993ಗೆ ಕಾಲ್ ಮಾಡಿ. ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳಿ. ಈ ವಿಶೇಷ ಆಫರ್ ಅನ್ನ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ನವರು ಎಲ್ಲಾ ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ. ಜೊತೆಗೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ ನಲ್ಲಿಯೇ ಸಿದ್ಧವಿರುತ್ತೆ. ಭಯ ಪಡುವಂತಹ ಅಗತ್ಯವಿಲ್ಲ. ಬೋಟ್ ಅನ್ನ ಅನುಭವಿ ನಾವಿಕರೇ ಚಲಾಯಿಸುತ್ತಾರೆ. ಇನ್ನು ವಿಶೇಷವಾಗಿ ನಿಮಗೆ ಸಿಗುವಂತಹ ಸೇವೆಗಳಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್, ವೆಡ್ಡಿಂಗ್ ಶೂಟಿಂಗ್, ಅಡ್ವೆಂಚರ್ ಬೋಟ್ ರೈಡ್, ಸೈಟ್ ಸೀಯಿಂಗ್, ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಫಿಲ್ಮ್ ಶೂಟಿಂಗ್ಗೆ ವಿಶೇಷ ಸೇವೆ ಲಭ್ಯವಿದೆ. ಸತತ 4 ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ನೀವು ನಮ್ಮೊಂದಿಗೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಚಲಿಸಿದರೆ ನಿಮಗಾಗಿ ಕೇರಳ ಪಾಯಿಂಟ್, ಶರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು, ಅಚ್ಚ ಹಸಿರಿನಿಂದ ಗಮನ ಸೆಳೆವ ದ್ವೀಪಗಳು, ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು, ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನಡೆಯುವ ಬೋಟ್ನಲ್ಲಿ ನೀವು ನಿಮ್ಮನ್ನೇ ನಿಮಗೆ ಗೊತ್ತಿಲ್ಲದಂತೆ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವನ್ನೂ ನೀವು ವೀಕ್ಷಣೆ ಮಾಡಬಹುದು. ನಿಮ್ಮಲ್ಲಿಯೇ ನಿಮಗರಿವಾಗದಂತೆ ಸ್ವರ್ಗವನ್ನ ಸೃಷ್ಟಿಸುತ್ತೆ ಈ ಒಂದು ರೈಡ್. ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವ ಸಿಗುತ್ತೆ. ನೆನಪಿರಲಿ, ಈ ವಿಶೇಷ ಆಫರ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ನವರು ನೀಡುತ್ತಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ, ಡ್ರೆಸ್ಸಿಂಗ್ ರೂಮ್ ಹಾಗೂ ಫ್ರೆಶ್ ಅಪ್ ಫ್ರೀ. ಇವರನ್ನ ನೀವು ಸಂಪರ್ಕ ಮಾಡಲು 9665752993ಗೆ ಕಾಲ್ ಮಾಡಿ. 1 ತಾಸಿಗೆ 1,000 ರೂಪಾಯಿ, 1.5 ತಾಸಿನ ರೈಡಿಗೆ ಕೇವಲ 1,200 ರೂಪಾಯಿ. ಇದು ನಿಮಗಾಗಿ ವಿಶೇಷ ದರದಲ್ಲಿ ಸಿಗುತ್ತೆ. ನಾವು ಕೂಡ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡಿ. ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್, ಹೊನ್ನಾವರ, ನಾಗೇಶ್ ಎಂ ಗೌಡ. ಕಾಂಟ್ಯಾಕ್ಟ್ ನಂಬರ್ 9635752993ಗೆ ಕಾಲ್ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ಈ ಸೇವೆಯ ಸುವರ್ಣಾವಕಾಶವನ್ನ ತಮ್ಮದಾಗಿಸಿಕೊಳ್ಳಿ.